ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲೆಸನ್ ನಂಬರ್ 8, ದ ಬ್ಲೈಂಡ್ ಮ್ಯಾನ್ ಆ್ಯಂಡ್ ದ ಎಲಿಫೆಂಟ್. ಅಂದರೆ ಕುರುಡರು ಮತ್ತು ಆನೆ ಬಗ್ಗೆ ಪಾಠ ಇದೆ. ಕುರುಡರಿಗೆ ಆನೆ ಯಾವ ಥರ ಗೊತ್ತಾಗುತ್ತೆ ಅಂದರೆ ನಾವಂದರೆ ನೋಡಿ ತಿಳ್ಕೊತೀವಿ, ಆದರೆ ಅವ್ರಿಗೆ ಹೆಂಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಪಾಠ ಇದೆ, ನೋಡೋಣ. 6 ಬ್ಲೈಂಡ್ ಮ್ಯಾನ್ ಸ್ಟ್ಯಾಂಡ್ ಬೈ ದ ರೋಡ್ ಸೈಡ್ ಇನ್ ಎ ವಿಲೇಜ್. ವಿಲೇಜ್ ಅಂದರೆ ಹಳ್ಳಿ, ರೋಡ್ ಸೈಡ್ ಅಂದರೆ ರಸ್ತೆ ಬದಿ. ಬ್ಲೈಂಡ್ ಮ್ಯಾನ್ ಅಂದರೆ ಕುರುಡರು. ಎಷ್ಟು ಜನ? 6 ಜನ ಕುರುಡರು ರಸ್ತೆ ಬದಿಯಲ್ಲಿ, ಹಳ್ಳಿಯ ರಸ್ತೆ ಬದಿಯಲ್ಲಿ ನಿಂತಿರ್ತಾರೆ. ಎ ಮ್ಯಾನ್ ಕಮ್ಸ್ ವಿತ್ ಆ್ಯನ್ ಎಲಿಫೆಂಟ್. ಆ ಸಮಯದಲ್ಲಿ ಎ ಮ್ಯಾನ್, ಒಬ್ಬ ಮನುಷ್ಯ ಬರ್ತಾನೆ. ಯಾರ ಜೊತೆ? ಎಲಿಫೆಂಟ್, ಆನೆ ಜೊತೆ ಅಲ್ಲಿ ಬರ್ತಾನೆ. ಮ್ಯಾನ್ ವಿತ್ ಎಲಿಫೆಂಟ್, ಆನೆ ಕರ್ಕೊಂಬರ್ತಾ ಇರೋ ಅವನು ಹೇಳ್ತಾನೆ, ಕ್ವಿಕ್ ಗೆಟ್ ಔಟ್ ಆಫ್ ದ ವೇ ಆಫ್ ಮೈ ಎಲಿಫೆಂಟ್. ಕ್ವಿಕ್ ಅಂದರೆ ಬೇಗ ಬೇಗ ಜಾಗ ಖಾಲಿ ಮಾಡಿ, ನಾನು ಆನೆ ಬರ್ತಾ ಇದೆ ಅಂತ ಹೇಳ್ತಾನೆ. ಫಸ್ಟ್ ಬ್ಲೈಂಡ್ ಮ್ಯಾನ್, ಐ ಹ್ಯಾವ್ ನೆವರ್ ಸೀನ್ ಎನ್ ಎಲಿಫೆಂಟ್ ಸರ್. ಅದಕ್ಕೆ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಆ ಕುರುಡ ಏನು ಹೇಳ್ತಾನೆ, ನಾನು ಯಾವತ್ತೂ ನೋಡೇ ಇಲ್ಲ ಸರ್ ಎಲಿಫೆಂಟ್ನ ಅಂತ ಹೇಳ್ತಾನೆ. ಅದರ್ ಬ್ಲೈಂಡ್ ಮ್ಯಾನ್, ನಾರ್, ಹೌದು ನಾವು ಯಾರೂ ನೋಡೇ ಇಲ್ಲ ಅಂತ ಹೇಳ್ತಾನೆ. ಮ್ಯಾನ್, ಡು ಯು ನೋ ವಾಟ್ ಹಿ ಈಸ್ ಲೈಕ್. ನಿಮಗೆ ಗೊತ್ತಾಗಬೇಕಾ ಯಾವ ಥರ ಇರುತ್ತೆ ಆನೆ ಅಂತ ಕೇಳ್ತಾನೆ. ಬ್ಲೈಂಡ್ ಮ್ಯಾನ್, ಡು ಯು ನೋ ವಾಟ್ ಹಿ ಈಸ್ ಲೈಕ್, ಯಾವ ಥರ ಇರುತ್ತೆ ಆನೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಬ್ಲೈಂಡ್ ಮ್ಯಾನ್, ನೋ ಸರ್, ಇಲ್ಲ ನಮಗೆ ಗೊತ್ತೇ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಮ್ಯಾನ್, ವುಡ್ ಯು ಲೈಕ್ ಟು ಟಚ್ ಹಿಮ್. ಅಂದರೆ ನೀವು ನೋಡೇ ಇಲ್ಲ ಅಲ್ಲ, ನಿಮಗೆ ಗೊತ್ತೇ ಇಲ್ಲ ಅಲ್ಲ, ನೀವು ಮುಟ್ಟಿ ನೋಡಿ ತಿಳ್ಕೊತೀರಾ ಅಂತ ಕೇಳ್ತಾನೆ. ಬ್ಲೈಂಡ್ ಮ್ಯಾನ್, ಎಸ್ ಹೌದು ನಾವು ಮುಟ್ಟಿ ನೋಡಿ ತಿಳ್ಕೊತೀವಿ ಅಂತ ಹೇಳ್ತಾರೆ. ಮ್ಯಾನ್, ಕಮ್ ದೆನ್ ಆ್ಯಂಡ್ ಸ್ಟ್ಯಾಂಡ್ ಬೈ ಹಿಮ್. ಅದಕ್ಕೆ ಅವ್ರೇನು ಹೇಳ್ತಾರೆ, ಆಯಿತು ಅಂತ ಹೇಳಿದಾಗ ಅವನು ಆ ಮನುಷ್ಯನ ಹತ್ರ ಬಂದು ನಿಂತ್ಕೋತಾರೆ. ಫಸ್ಟ್ ಬ್ಲೈಂಡ್ ಮ್ಯಾನ್ ಪ್ಲೇಸಿಂಗ್ ಎ ಹ್ಯಾಂಡ್ ಆನ್ ದ ಎಲಿಫೆಂಟ್ ಸೈಡ್. ಅದರಲ್ಲಿ ಮೊದಲನೇ ಕುರುಡ ಬಂದು ಆ ಆನೆ ಪಕ್ಕ ಒಂದು ಬದಿಗೆ ಕೈಗಿಟ್ಟು ನೋಡ್ತಾನೆ. ವೆಲ್ ನೌ ಐ ನೋ ಆಲ್ ಅಬೌಟ್ ಹಿಮ್, ಹಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ಎ ವಾಲ್. ಅವನು ಬಂದು ಆನೆ ದೊಡ್ಡದಾಗಿರುತ್ತಲ್ವ, ಆನೆ ನೋಡಿದಿರಲ್ವ, ಒಂದು ಸೈಡಿಗೆ ಬಂದು ಅದು ನಿಮಗೆ ಮುಟ್ಟಿ ನೋಡಿ ಹೇಳ್ತಾನೆ, ನನಗೆ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ಆನೆ ಹೇಗಿರುತ್ತೆ ಅಂತೇಳಿದು. ಯಾವ ಥರ ಇದೆ? ವಾಲ್ ಅಂದರೆ ಗೋಡೆ ಥರನೇ ಇದೆ ಅಂತ ಉತ್ತರ ಕೊಡ್ತಾನೆ. ಸೆಕೆಂಡ್ ಬ್ಲೈಂಡ್ ಮ್ಯಾನ್ ಫೀಲಿಂಗ್ ದ ಟಸ್ಕ್ ಅಂತಂದರೆ ಅದರದ್ದು ದಂತನ ಹಿಡ್ಕೊಂಡ್ಬಿಟ್ಟು ಅವನು ಹೇಳ್ತಾನೆ, ಹಿ ಈಸ್ ನಾಟ್ ಲೈಕ್ ಎ ವಾಲ್, ಹಿ ಈಸ್ ಸ್ಮೂತ್ ಆ್ಯಂಡ್ ಶಾರ್ಪ್, ಹಿ ಈಸ್ ಲೈಕ್ ಎ ಸ್ಪಿಯರ್. ಇಲ್ಲ ಅದು ಗೋಡೆ ಥರ ಇಲ್ಲೇ ಇಲ್ಲ, ಅದು ಸ್ಮೂತ್ ಅಂದರೆ ನಯವಾಗಿದೆ ಮತ್ತು ಶಾರ್ಪ್ ಅಂದರೆ ಚೂಪಾಗಿದೆ. ಹಿ ಈಸ್ ಲೈಕ್ ಎ ಸ್ಪಿಯರ್ ಅಂದರೆ ಎ ಲಾಂಗ್ ಪಾಯಿಂಟೆಡ್ ರಾಡ್ ಯೂಸ್ಡ್ ಆಸ್ ಎ ವೆಪನ್. ಅಂದರೆ ನಾವು ಚೂಪಾಗಿರೋ ವಸ್ತುನ ನಾವು ವೆಪನ್ ಅಂದರೆ ಆಯುಧವಾಗಿ ಬಳಸ್ತಾ ಇರ್ತಾರಲ್ಲ, ಆ ಥರ ಇದೆ ಅಂತ ಹೇಳ್ತಾನೆ. ದ ಥರ್ಡ್ ಬ್ಲೈಂಡ್ ಫೀಲಿಂಗ್ ಆಫ್ ಟ್ರಂಕ್ ಅಂತಂದರೆ ಅದು ಏನೋ ಆನೆ ಸೊಂಡಿಲನ್ನ ಇಟ್ಕೊಂಡ್ಬಿಟ್ಟು ಏನು ಹೇಳ್ತಾನೆ, ಬೋತ್ ಆಫ್ ಯು ಆರ್ ರಾಂಗ್. ಇಲ್ಲ ನೀವಿಬ್ಬರು ತಪ್ಪು ಹೇಳ್ತಾ ಇದ್ದೀರಾ. ಹಿ ಈಸ್ ಲೈಕ್ ಎ ಸ್ನೇಕ್. ಇಲ್ಲ ಇದು ಹಾವಿನ ಥರ ಇದೆ ಅಂತ ಅವನು ಸೊಂಡಿಲನ್ನ ಇಟ್ಕೊಂಡು ಹೇಳ್ತಾನೆ. ಫೋರ್ತ್ ಬ್ಲೈಂಡ್ ಮ್ಯಾನ್ ಫೀಲಿಂಗ್ ಎ ಲೆಗ್. ಅವನು ನಾಲ್ಕನೇ ಅವನು ಬಂದು ಎಲ್ಲಿ ಆ ಕಾಲಿಟ್ಕೊಂಡು ಹೇಳ್ತಾನೆ, ಹೌ ಬ್ಲೈಂಡ್ ಯು ಆರ್. ನೀವೆಲ್ಲ ಎಷ್ಟು, ನಿಮಗೇನು ಕಣ್ಣೇ ಕಾಣೋದಿಲ್ಲಲ್ಲ. ಹಿ ಈಸ್ ಥಿಕ್ ಅಂಡ್ ಟಾಲ್ ಲೈಕ್ ಎ ಟ್ರೀ. ಇದು ದಪ್ಪ ಇದೆ ಮತ್ತು ಉದ್ದ ಇದೆ, ಯಾವ ಥರ ಮರ ಎಷ್ಟು ಉದ್ದ ಇದೆಯೋ ಆ ಥರ ಇದೆ, ಇದು ಮರದಂಗಿದೆ ಅಂತ ನಾಲ್ಕನೇ ಅವನು ಹೇಳ್ತಾನೆ. ಫಿಫ್ತ್ ಬ್ಲೈಂಡ್ ಮ್ಯಾನ್ ಫೀಲಿಂಗ್ ಆ್ಯನ್ ಇಯರ್. ಅವನು ಐದನೇ ಅವನು ಬಂದು ಆ ಕಿವಿನ ಇಟ್ಕೊಂಡು ಮುಟ್ಟು ನೋಡಿ ಅವನು ವೈ ಹಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ಎ ಗ್ರೇಟ್ ಫ್ಯಾನ್. ಆನೆ ಕಿವಿ ದೊಡ್ಡದಿರುತ್ತಲ್ವ, ಅವನಿಗೇನು ಅನಿಸುತ್ತೆ ಅದನ್ನು ಮುಟ್ಟು ನೋಡಿ, ಇದು ಯಾವ ಥರ ಇದೆ, ಫ್ಯಾನ್ ಥರನೇ ಇದೆ, ನೀವು ಹೇಳ್ತಿರೋದು ಯಾವುದು ಅಲ್ಲ ಅಂತ ಹೇಳ್ತಾನೆ. ಸಿಕ್ಸ್ ಬ್ಲೈಂಡ್ ಮ್ಯಾನ್ ಫೀಲಿಂಗ್ ಆಫ್ ಟೈಲ್. ಮತ್ತು ಆರನೇನೋ ಅವನು ಬಂದು ಅವನಲ್ಲಿ ಬಾಲ ಇಟ್ಕೊಂಡು ಹೇಳ್ತಾನೆ, ದಿಸ್ ಎಲಿಫೆಂಟ್ ಈಸ್ ನಾಟ್ ಲೈಕ್ ಎ ವಾಲ್, ಎ ಸ್ಪಿಯರ್, ಎ ಸ್ನೇಕ್, ಎ ಟ್ರೀ ಆರ್ ಎ ಫ್ಯಾನ್, ಹಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ಎ ರೋಪ್. ಅಷ್ಟು ಜನ ಇಟ್ಕೊಂಡು ಒಬ್ರೇನು ಹೇಳ್ದ, ವಾಲ್ ಅಂತ ಹೇಳ್ದ, ಸ್ಪಿಯರ್ ಅಂತ ಹೇಳ್ದ, ಸ್ನೇಕ್ ಅಂತ ಹೇಳ್ದ, ಫ್ಯಾನ್ ಅಥವಾ ಟ್ರೀ ಅಂತ ಹೇಳ್ದ, ಆದರೆ ಅದು ಯಾವುದೂ ಅಲ್ಲ, ಇದು ಹಗ್ಗ ಥರ ಇದೆ ಇದು ಆನೆ ಅಂದರೆ ಅಂತ ಹೇಳ್ತಾನೆ. ಮ್ಯಾನ್ ಹಾ ಅವನು ಎಲಿಫೆಂಟ್ ಎತ್ಕೊಂಡು ನಗ್ತಾನೆ. ಇವ್ರಿಗೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಪಾಪ ಅವ್ರಿಗೆ ಕಾಣ್ತಾ ಇರಲ್ಲಲ್ವ, ಅವರಿಗೆ ಏನು ಮುಟ್ಟಿ ನೋಡ್ತಾರೋ ಅದೇ ಹೌದು ಅಂತ ಅನ್ಕೊತಾರೆ. ಹಿ ರೈಡ್ಸ್ ಅವೇ ಆನ್ ಹಿಸ್ ಎಲಿಫೆಂಟ್ ಲಾಫಿಂಗ್. ಅವರೆಲ್ಲ ಅವ್ರು ಹೇಳಿದ್ದು ಕೇಳಿಬಿಟ್ಟು ನಕ್ಕೊಂತ ಅವನು ಆ ಆನೆ ಮೇಲೆ ಕೂತ್ಕೊಂಡು ಮುಂದೆ ಸವಾರಿ ಮಾಡ್ಕೊಂಡು ಹೋಗೇ ಬಿಡ್ತಾನೆ. ಅದಕ್ಕೆ ಫಸ್ಟ್ ಬ್ಲೈಂಡ್ ಮ್ಯಾನ್ ಹಾ ಹಿಯರ್ ಹೌ ಹಿ ಲಾಫ್ಸ್ ಅಟ್ ಯು. ಅದಕ್ಕೆ ಫಸ್ಟ್ ಬ್ಲೈಂಡ್ ಮ್ಯಾನ್ ನೋಡ್ರಿ ನಿಮ್ಮನ್ನೆಲ್ಲ ನೀನು ನೋಡಿ ನಗ್ತಾ ಇದ್ದಾನೆ ಅವನು, ನೀನು ಹೇಳಿದ್ದು ಕೇಳಿ ಅಂತ ಹೇಳ್ತಾನೆ. ಸೆಕೆಂಡ್ ಬ್ಲೈಂಡ್ ಮ್ಯಾನ್ ಹಿ ಲಾಫ್ಸ್ ಅಟ್ ಯು ಅಂಡ್ ದ ಅದರ್ಸ್. ಇಲ್ಲ ನನ್ನ ಹತ್ರ ಎಲ್ಲ, ನಿನ್ನನ್ನು ಮತ್ತು ಬೇರೆಯವರು ನೋಡಿ ನಗ್ತಾ ಇದ್ದಾನೆ ಅಂತ ಎರಡನೇ ಅವನು ಉತ್ತರ ಕೊಡ್ತಾನೆ. ಅದಕ್ಕೆ ಮೂರನೇ ಅವನು ಹೇಳ್ತಾನೆ, ಹಿ ಡಸ್ ನಾಟ್ ಲಾಫ್ ಅಟ್ ಮೀ. ಇಲ್ಲ ನನ್ನ ನೋಡಿ ನಕ್ಕೇ ಇಲ್ಲ, ಬೇರೆಯವ್ರನ್ನೇ ನೋಡಿ ನಗ್ತಾ ಇರೋದು ಅಂತ ಹೇಳ್ತಾನೆ. ಫೋರ್ತ್ ಬ್ಲೈಂಡ್ ಮ್ಯಾನ್ ಐ ಸೇ ಹಿ ಲಾಫ್ಸ್ ಅಟ್ ಯು ಅಂಡ್ ದ ಅದರ್ಸ್. ನಾಲ್ಕನೇ ಹೇಳ್ತಾನೆ, ಇಲ್ಲ ನೀನು ಮತ್ತು ಬೇರೆಯವ್ರನ್ನ ನೋಡಿ ನಗ್ತಾ ಇರೋದು ನನ್ನ ಬಗ್ಗೆ ಅಲ್ಲ ಅಂತ. ಫಿಫ್ತ್ ಬ್ಲೈಂಡ್ ಮ್ಯಾನ್ ಯು ಕೆನಾಟ್ ಸೇ ಹಿ ಲಾಫ್ಸ್ ಅಟ್ ಮೀ. ನೀವು ನನ್ನ ನೋಡಿ ನಗ್ತಾ ಇದ್ದೀರಾ ಅಂತ ಹೇಳಲೇಬೇಡ್ರಿ ಅಂತ ಹೇಳ್ತಾನೆ. ಸಿಕ್ಸ್ ಬ್ಲೈಂಡ್ ಮ್ಯಾನ್ ಹಿ ಲಾಫ್ಸ್ ಅಟ್ ಆಲ್ ಆಫ್ ಯು, ಹಿ ನೋಸ್ ಐ ಸ್ಪೋಕ್ ದ ಟ್ರೂತ್. ಅದಕ್ಕೆ ಕಾರಣ ಹೇಳ್ತಾನೆ, ಇಲ್ಲ ಅವನಿಗೆ ಗೊತ್ತು ಸ್ಪೋಕ್ ಟ್ರೂತ್ ಅಂದರೆ
ಸತ್ಯ, ನಾನೇ ಸತ್ಯ ಹೇಳಿರೋದು ಅಂತ ಅವನಿಗೆ ಗೊತ್ತು, ಅದಕ್ಕೆ ನಿಮ್ಮನ್ನೆಲ್ಲ ನೋಡಿ ನಕ್ಕ ಅಂತೇಳಿ ಅವ್ನು ಹೋಗೇ ಬಿಡ್ತಾನೆ. ಅದರ್ ಬ್ಲೈಂಡ್ ಮ್ಯಾನ್ ಹಿಯರ್ ಹಿಮ್, ಬೇರೆಯವ್ರು ಕೇಳ್ರಿ ಅಂತ ಹೇಳಿದ್ರು ಅವ್ರ ಪಾಡಿಗೆ ಅವ್ರು ಹೋಗ್ಬಿಡ್ತಾರೆ. ದೇ ಗೋ ದೇರ್ ಡಿಫರೆಂಟ್ ವೇಸ್ ಶೇಕಿಂಗ್ ದೇರ್ ಫಿಂಗರ್ಸ್ ಆ್ಯಂಗ್ರಿಲಿ ಅಟ್ ಈಚ್ ಅದರ್. ಅದಕ್ಕೆ ಒಬ್ಬರ ಮೇಲೊಬ್ಬರು ಇಲ್ಲ ನನ್ನಲ್ಲಿ ನೋಡಿ ನಕ್ಕಿಲ್ಲ ನೀನು ನೋಡಿ ನಕ್ಕಿರು ಅಂತ ಒಬ್ರಿಗೊಬ್ರು ಕಚ್ಚಾಡ್ಕೊತ ಅವರು ಮುಂದೆ ಹೋಗ್ತಾರೆ. ಅಂದರೆ ನಾವೇನು ತಿಳ್ಕೊಬೇಕು, ಯಾವುದನ್ನೇ ಆದರೂ ಕೂಲಂಕಷವಾಗಿ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಸರಿಯಾಗಿ ತಿಳುತ್ತೆ. ಆದರೆ ಇಲ್ಲೇನಾಗಿದೆ, ಅವರಿಗೆ ಕಾಣ್ತಾರಲ್ಲ, ಮುಟ್ಟಿ ನೋಡೇ ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಈ ಪರಿಸ್ಥಿತಿ ಎದುರಾಯಿತು. ನಾವಾದ್ರೂ ಏನಾದರೂ ತಿಳ್ಕೊಬೇಕು ಅಂದರೆ ಅದರ ಕೂಲಂಕುಷವಾಗಿ ಎಲ್ಲನ ತಿಳ್ಕೊಂಡ್ಬಿಟ್ಟೆ ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು.